ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 1ನೇ ತರಗತಿ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರೀಕ್ಷೆ 2024 ಭಾಗ 1 ಪುಸ್ತಕ ಇದು. ಈ ಒಂದು ಭಾಗ 1 ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಇಲ್ಲಿದೆಯಲ್ಲ ತೋರಿಸಿ ಹೇಳಿಸಿ ಇವೆಲ್ಲವೂ ಕೂಡ ನಾನು ವಿವರಣೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ಪದ್ಯವು ಕೂಡ ಯಾವ ರೀತಿಯಾಗಿ ಹೇಳ್ಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ. ರೈಟ್? ಹಾಗಾದ್ರೆ ಈ ಎಲ್ಲ ವಿವರಣೆ ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೀವು ಸಾಧ್ಯ. ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ರೈಟ್? ಹಾಗಾದ್ರೆ ಇಲ್ಲಿ ನೋಡ್ತಾ ಓಕೆ ನೋಡಿ, ಮತ್ತೆ ತೋರಿಸಿ ಹೇಳಿಸಿ ಅಂತಿದೆ. ಇದು ಶಿಕ್ಷಕರು ಮನೆಯಲ್ಲಿ ನೀವು ಪೋಷಕರು ಏನ್ ಮಾಡೋಕಾಗುತ್ತೆ, ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಓಕೆನಾ? ಸ್ವಂತ ಓದಲಿಕ್ಕೆ ಬರೋದಿಲ್ಲ. ತೋರಿಸಿ ಹೇಳಿಸಿ ಅಂತಿದೆ. ಪಾಠ 1 ಪಾಠ ಪೂರ್ವ ಚಟುವಟಿಕೆ ಅಂತ ಹೇಳಿ. ಚಿತ್ರ ತೋರಿಸಿ ಪದ ಹೇಳಿಸಿ. ಚಿತ್ರ ತೋರಿಸಿ ಅದೇನಂತಾರೆ ಅಂತಕ್ಕಂಥದ್ದು ತಿಳಿಸ್ತಾ ಹೋಗಿ. ಓಕೆನಾ? ನೋಡ್ತಾ ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಹೆಣ್ಮಗಳಿದ್ದಾರೆ, ಕೈಯಲ್ಲಿ ಕೂಸಿದೆ. ಹಾಗಾದ್ರೆ ಇವ್ರನ್ನ ಏನಂತ ಕರಿತೀವಿ ನಾವು? ಒಂದಿನ ತಾಯಿ, ಅಮ್ಮ ಅಂತ ಕರಿತೇವೆ. ಇಂಗ್ಲಿಷ್ ನಲ್ಲಿ ಮದರ್ ಅಂತ ಕರಿತೇವೆ. ರೈಟ್? ಅದಾದ ನಂತರ ನೋಡಿ ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಾ? ಇಲ್ಲಿ ನೇಗಿಲಿದೆ ಕೈಯಲ್ಲಿ. ಈ ಒಂದು ಹೆಣ್ಣು ಮಗಳ ಕೈಯಲ್ಲಿ ಸಸಿಗಳಿದ್ದಾವೆ. ಹಾಗಾದ್ರೆ ಇವ್ರು ಏನ್ ಕೆಲಸ ಮಾಡ್ತೀವಿ? ಇವ್ರು ಏನಂತಾರೆ ನಾವು? ಒಂದಿನ ರೈತ. ರೈತ ರೈತ ಇದನ್ನ ನಾವು ಇಂಗ್ಲಿಷ್ ನಲ್ಲೂ ಫಾರ್ಮರ್ ಅಂತ ಕರೀತೇವೆ. ರೈಟ್? ಅದಾದ ನಂತರ ಚಿತ್ರ ಏನ್ ಕಾಣ್ತಾ ಇದೆ ನಿಮಗೀಗ ಅಂತಂದ್ರೆ, ಓಕೆ ಇಲ್ಲಿ ನೋಡಿ, ಸೆಥೋಸ್ಕೋಪ್ ಇಟ್ಟಿದ್ದಾರೆ, ವೈಟ್ ಡ್ರೆಸ್ ಹಾಕಿದ್ದಾರೆ, ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವ್ರು ಯಾರು ಅಂದ್ರೆ ವೈದ್ಯ. ಹಾಗಾದ್ರೆ ಇವ್ರನ್ನ ನಾವೇನಂತ ಕರಿತೇವೆ? ಇಂಗ್ಲಿಷ್ ನಲ್ಲಿ ಡಾಕ್ಟರ್ ಅಂತಾನು ಕರಿತೇವೆ. ಓಕೆನಾ? ರೈಟ್. ಅದಾದ ನಂತರ ಈ ಚಿತ್ರ ಕಾಣ್ತಾ ಇದೆ, ಇಲ್ಲಿ ನೋಡಿ, ಯಾವ ಡ್ರೆಸ್ ಇದು? ತಲೆ ಮೇಲೆ ಹ್ಯಾಟ್ ಇದೆ, ಡ್ರೆಸ್ ಇದೆ, ಕೈಯಲ್ಲಿ ಗನ್ ಇದೆ. ಹಾಗಾದ್ರೆ ಯಾರು? ಸೈನಿಕ, ಸೋಲ್ಜರ್ ಅಂತ ಕರೀತೇವೆ. ಓಕೆ ರೈಟ್. ಇಲ್ಲಿ ನೋಡಿ, ಇಲ್ಲಿ ಪುರುಷ ಇದ್ದಾನೆ, ಇಲ್ಲಿ ಮಹಿಳೆ ಇದ್ದಾರೆ. ಹಾಗಾದ್ರೆ ಇವ್ರು ಯಾರು ಇದು ಅಂದ್ರಿನ? ತಂದೆ, ಅಪ್ಪ ಅಂತಾನು ಕರಿತೇವೆ. ಫಾದರ್ ಅಂತ ಇಂಗ್ಲಿಷ್ ನಲ್ಲಿ ಕರಿತೇವೆ. ಓಕೆ ರೈಟ್ ಮಕ್ಕಳೇ, ಮುಂದಿನ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಪಾಠ 1 1ನೇ ಪದ್ಯ ಇದು. ಓಕೆ, ಇದನ್ನ ಯಾರು ಬರೆದಿದ್ದಾರೆ ಅಂದ್ರಿನ? ಕವಿ LK ಕಂಬಾರ. ಈ ಪದ್ಯವನ್ನು ರಾಗವಾಗಿ ಓದಿ ಮಕ್ಕಳಿಂದ ಹೇಳಿಸಿ ಅಂತ. ಹಾಗಾದ್ರೆ ನೋಡ್ತೋಣವಾ? ನವಮಾಸ ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ವಂದನೆ, ಸಾಕಿದ ತಾಯಿಗೆ ವಂದನೆ. ಮೈ ಮುರಿದುಳಿದು ನನ್ನನು ಸಲಹಿ ಬೆಳೆಸಿದ ತಂದೆಗೆ ವಂದನೆ, ಬೆಳೆಸಿದ ತಂದೆಗೆ ವಂದನೆ. ವಿದ್ಯೆ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ, ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ, ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ, ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ, ಯೋಧಗೆ ಮಾಡುವೆ ವಂದನೆ. ಸಾಕಿದ ತಾಯಿಗೆ ವಂದನೆ, ಬೆಳೆಸಿದ ತಂದೆಗೆ ವಂದನೆ, ಅರಸಿದ ಗುರುವಿಗೆ ವಂದನೆ, ವೈದ್ಯಗೆ ಮಾಡುವೆ ವಂದನೆ, ರೈತಗೆ ಮಾಡುವೆ ವಂದನೆ, ಯೋಧಗೆ ಮಾಡುವೆ ವಂದನೆ, ಯೋಧಗೆ ಮಾಡುವೆ ವಂದನೆ. ಓಕೆ, ಈ ಎಲ್ಲ ಪದ್ಯವನ್ನ ರಾಗ ಹೋಯ್ದ್ರಲ್ವಾ? ಈಗ ತಾನೇ ಕೇಳಿದ್ರಿ. ಅದೇ ರೀತಿ ನೀವು ಕೂಡ ಅಭ್ಯಾಸ ಮಾಡ್ತಾ ಹೋಗಿ. ಓಕೆನಾ ಮಕ್ಳೇ? ಓಕೆ, ಈ ಎಲ್ಲ ಪದ್ಯ ಆದ ನಂತರ ಇಲ್ಲಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನೋಡ್ತಾ ಹೋಗಿ ಮಕ್ಕಳಲ್ಲಿ. ಓಕೆ, ಕೇಳಿದ ಪದಗಳು, ಈ ಪದ್ಯ ಆಡಿದಲ್ಲ, ಈ ಒಂದು ಪದಗಳು ಅದರಲ್ಲಿ ಇದಾವೆ. ಮಾಸ, ಹೊತ್ತು, ಹೆತ್ತು, ತಾಯಿ, ದುಡಿ, ತಂದೆ, ವಿದ್ಯೆ, ಬುದ್ಧಿ, ಬಾಲ್ಯ, ಗುರು, ರೋಗ, ವೈದ್ಯೆ, ನಿತ್ಯ, ರೈತ, ನಾಡು, ನಿತ್ಯ, ಯೋಧ. ಈ ರೀತಿ ಮಕ್ಕಳ ಹತ್ರ ನೀವು ಓದಿಸ್ತಾ ಹೋಗಿ, ಪೇರೆಂಟ್ಸ್ ಇದ್ರೆ, ಪೋಷಕರಿದ್ರೆ. ಓಕೆನಾ? ರೈಟ್. ಆ ನಂತರ
ಪದಗಳ ಅರ್ಥ ಅಂತಕ್ಕಂಥದ್ದು ನೋಡ್ತೋಣ. ಮಾಸ ಅಂದ್ರೆ ಏನು ಅಂದ್ರೆ ತಿಂಗಳು ಅಂತೇಳಿ ಅರ್ಥ ಇದಕ್ಕೆ. ವಂದನೆ ಅಂದ್ರೆ ನಮಸ್ಕಾರ ಅಂತ ಹೇಳಿ. ಸಲಹು ಅಂದ್ರೆ ಆರೈಕೆ ಅಂತ ಹೇಳಿ. ನಿತ್ಯ ಅಂದ್ರೆ ಪ್ರತಿದಿನ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ ಮಕ್ಳೇ? ರೈಟ್, ಇದಾಯ್ತಲ್ಲ. ಮುಂದೆ ನೋಡ್ತೋಣ. ಓಕೆ, ಇಲ್ಲಿ ಅಭ್ಯಾಸ ಅಂತಿದೆ. ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಅಂತಿದೆ. ಬಿಟ್ಟಿರ್ತಕ್ಕಂಥ ಪದಗಳಿವು, ಮಕ್ಕಳಿಂದ ಕೇಳಿ ಹೇಳಿಸ್ರಿ. ಓಕೆ, ಮೊದಲನೇದು ನವಮಾಸ ಹೊತ್ತು ಸಾಕಿದ. ನವಮಾಸ ಹೊತ್ತು ಯಾರು ಸಾಕಿರ್ತಾರೆ? ತಾಯಿಗೆ. ತಾಯಿಗೆ ವಂದನೆ ಅಂತಕ್ಕಂಥದ್ದು. ಓಕೆ, ಎರಡನೇದು ಮೈ ಮುರಿದುಡಿದು ಬೆಳೆಸಿದ. ಮೈ ಮುರಿದು ದುಡಿದು ಯಾರು ಬೆಳೆಸಿರ್ತಾರೆ ಅಂದ್ರೆ ತಂದೆ. ತಂದೆಗೆ ವಂದನೆ ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ಮೂರನೇದೇನು ನೋಡಿ, ವಿದ್ಯೆ ಬುದ್ಧಿ ಕಲಿಸಿ ಹರಸಿದ. ವಿದ್ಯೆ ಬುದ್ಧಿ ಯಾರು ಕಲಿಸ್ತಾರೆ? ಗುರು ಕಲಿಸ್ತಾರೆ. ಗುರುವಿಗೆ ವಂದನೆ ಅಂತಕ್ಕಂಥದ್ದು. ನಾಲ್ಕನೇದು ನಿತ್ಯದಿ ದುಡಿದು ಅನ್ನವ ನೀಡುವ. ನಿತ್ಯ ದುಡಿದು ಅನ್ನ ಯಾರು ನೀಡ್ತಾರೆ? ರೈತ ನೀಡ್ತಾನೆ. ರೈತಗೆ ವಂದನೆ ಅಂತಕ್ಕಂಥದ್ದು. ಐದನೇದು ರೋಗ ವಾಸಿ ಮಾಡುವ. ರೋಗವನ್ನು ಯಾರು ವಾಸಿ ಮಾಡ್ತಾನೆ? ವೈದ್ಯ, ಡಾಕ್ಟರ್. ವೈದ್ಯಗೆ ಮಾಡುವೆ ವಂದನೆ ಅಂತಕ್ಕಂಥದ್ದು. ಇದು ಆರನೇ ನುಡಿ. ನಾಡಿನ ರಕ್ಷಣೆ ಮಾಡುವ. ನಾಡಿನ ರಕ್ಷಣೆ ಯಾರು ಮಾಡ್ತಾರೆ? ದೇಶವನ್ನು ಯಾರು ರಕ್ಷಣೆ ಮಾಡ್ತಾರೆ? ಯೋಧ. ಯೋಧ ಅಥವಾ ಸೈನಿಕ ಅಂತ ಕರಿತೇವೆ. ಯೋಧಗೆ ಮಾಡುವೆ ವಂದನೆ ಅಂತಕ್ಕಂಥದ್ದು. ಓಕೆನಾ? ರೈಟ್. ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಮುಂದೆ ನೋಡ್ತೋಣವಾ? ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿದ್ದಾರೆ. ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ. ಮಕ್ಕಳಿಂದ ಹೇಳಿಸ್ಬೇಕಂತೆ. ನೀವು ಇದನ್ನ ಹೇಳಿ ಮುಂದೆ ಅವರು ಹೇಳ್ತಾರೆ. ಮೊದಲನೇದು ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಅಂತಕ್ಕಂಥದ್ದು. ಎರಡನೇದು ಮೈ ಮುರಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ವಂದನೆ ಅಂತಕ್ಕಂಥದ್ದು. ಮೂರನೇದು ವಿದ್ಯೆ ಬುದ್ಧಿ ಬಾಲ್ಯದಿ ಕಲಿಸಿ. ಯಾರು ಕಲಿಸಿರ್ತಾರೆ? ಹರಸಿದ ಗುರುವಿಗೆ ವಂದನೆ ಅಂತ ಮುಂದೆ ಹೇಳಿಸ್ತಾ ಹೋಗಿ. ಓಕೆ, ಪದ್ಯ ಯಾವಾಗ ಕಂಠಸ್ಥ ಹಾಕಿರ್ತಾರೆ ಅವಾಗ ಹೇಳಲಿಕ್ಕೆ ಸುಲಭ ಆಗುತ್ತೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ಅಂತಕ್ಕಂಥದ್ದು. ಐದನೇದು ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ಅಂತಕ್ಕಂಥದ್ದು. ಆರನೇದು ನಾಡಿನ ರಕ್ಷಣೆ ನಿತ್ಯದಿ ಮಾಡುವ. ಯಾರು ಮಾಡ್ತಾರೆ? ಯೋಧಗೆ ಮಾಡುವೆ ವಂದನೆ ಅಂತಕ್ಕಂಥದ್ದು. ಯೋಧಗೆ ಮಾಡುವೆ ವಂದನೆ. ಓಕೆ, ರೈಟ್. ಹಾಗಾದ್ರೆ ಮುಂದಿನ ನೋಡ್ತೋಣ ಮಕ್ಕಳೇ. ನೋಡಿ, ಈ ಅಂತಿದೆ. ಈ ನೆಲೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ. ಮಕ್ಕಳಿಗೆ ತೋರಿಸಿದ ಚಿತ್ರ, ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಾರೆ ನೋಡ್ತೋಣ. ಓಕೆನಾ? ಈ ಚಿತ್ರ ತೋರಿಸಿದ್ರ ಮೊದಲನೇದು ವೈದ್ಯೆ ಏನು ಮಾಡುತ್ತಿದ್ದಾರೆ ಅಂದ್ರಿನ ಉತ್ತರ. ವೈದ್ಯೆ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಅಥವಾ ಚಿಕಿತ್ಸೆ ನೀಡುತ್ತಿದ್ದಾರೆ ಅಂದ್ರೂ ರೈಟ್ ಆಗಿರುತ್ತೆ. ಓಕೆ, ಸಿಚುವೇಶನ್ ತಕ್ಕಂತೆ ಉತ್ತರ ಮಕ್ಕಳು ಕೊಡ್ತಾ ಹೋಗ್ಬೋದು. ಓಕೆನಾ? ಅದು ಸರಿ ಆದ್ರೆ ಓಕೆ, ರೈಟ್, ಗುಡ್ ಅಂತ ಹೇಳಿ ಈ ಪ್ರೋತ್ಸಾಹ ಕೊಡ್ತಾವ ಈ ಮಕ್ಕಳಿಗೆ. ಇಲ್ಲಿ ಏನಿದೆ ನೋಡಿ, ರೈತ. ರೈತರು ಏನು ಮಾಡುತ್ತಿದ್ದಾರೆ ಅಂದ್ರೆ ಉತ್ತರ. ರೈತರು ಹೊಲದಲ್ಲಿ ದುಡಿಯುತ್ತಿದ್ದಾರೆ. ದುಡಿಯುತ್ತಿದ್ದಾರೆ ಅಂತಂದ್ರು ಓಕೆನೆ, ಅಥವಾ ರೈತರು ಕೃಷಿ ಕೆಲಸ ಮಾಡುತ್ತಿದ್ದಾರೆ ಅಂದ್ರೂ ಓಕೆನೆ. ಓಕೆನಾ? ಮಕ್ಕಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಬರ್ಬೋದು, ಏನೋ ಉತ್ತರಗಳು ಬರ್ಬೋದು. ಇದೇ ಪರ್ಫೆಕ್ಟ್ ಆಗಿ ಬರುತ್ತೆ ಅಂದ್ರೆ ಏನಿಲ್ಲ. ಓಕೆನಾ? ಅದಕ್ಕೆ ತಕ್ಕಂತೆ ಕರೆಕ್ಟ್ ಆಗಿಬಿಟ್ರೆ ಸಾಕು. ಮೂರನೇದು ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಅಂದ್ರೆ ಉತ್ತರ. ಶಿಕ್ಷಕಿ ಪಾಠ ಮಾಡುತ್ತಿದ್ದಾರೆ ಅಂದ್ರು ರೈಟೇನೆ. ಶಿಕ್ಷಕಿ ಬೋಧಿಸುತ್ತಿದ್ದಾರೆ ಅಂದ್ರೂ ರೈಟ್ ಆಗಿರುತ್ತೆ. ಓಕೆನಾ ಮಕ್ಕಳೇ? ರೈಟ್. ಹಾಗಾದ್ರೆ ಪಾಠ 2 ಅಂತಕ್ಕಂಥದ್ದು ಮುಂದಿನ ಒಂದು ಭಾಗದಲ್ಲಿ ನಾವು ತಿಳ್ಕೋಣ. ಹಾಗೆ ಮೊದಲನೇ ಪಾಠ ಅಂತಕ್ಕಂಥ ನಿಮಗೆಲ್ಲ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಮತ್ತೊಂದು ಹೊಸ ವಿಷಯದಿಂದ ಬಿಟ್ಟಿರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.